कर्नाटका स्टेट वक्फ बोर्ड के चेयरमैन अनवर पाशा इन दिनों नॉर्थ कर्नाटक के दौरे पर हैं। रायचूर में इन्होंने मुख्तलिफ प्रोग्रामों में हिस्सा लिया। अवकाफी जायदाद और अवकाफी इदारों में इन्होंने विजिट भी किया। रायचूर के लोकल अखबार में अनवर पाशा के नाम से एक खबर छपी थी, जिसमें अनवर पाशा का नाम गलत इस्तेमाल करते हुए लिखा गया था कि वक्फ की ज़मीन के कब्जा करने वालों की फहरिस्त में एआईसीसी के सदर मल्लिकार्जुन खड़गे का नाम भी शामिल है और 600 पेजेस की रिपोर्ट बनाई गई है। मुकामी कन्नड़ अखबार में छपी इस खबर के बाद अनवर पाशा ने आज वजाहत पेश की है। इन्होंने कहा है कि मीडिया को दिए गए बयान में कहीं भी मल्लिकार्जुन खड़गे का नाम इस्तेमाल नहीं किया गया है, ना ही इस तरह की कोई खबर के ताल्लुक से या किसी रिपोर्ट के ताल्लुक से बात की गई है। अचानक एक अखबार ने इस तरह की खबर शाया की है। अनवर पाशा ने कहा कि यह खबर साजिशन नशर की गई है, इस वजह से अखबार को माफ़ी मांगने की मोहलत दी गई है। अगर अखबार माफ़ी नहीं मांगता है तो कानूनी कार्रवाई भी की जाएगी। वक्फ बोर्ड के चेयरमैन अनवर पाशा आज गुलबर्गा पहुंचने के बाद गुलबर्गा की एमएलए कनीस फातिमा की हमरा उन्होंने मीडिया से वजाहत पेश की कि उन्होंने इस तरह का कोई बयान नहीं दिया। उन्होंने कहा है कि अखबार ने इस खबर को गलत छापा है और इसे माफ़ी मांगनी होगी। चलिए जानते हैं अनवर पाशा गुलबर्गा में दिए गए बयान में क्या कह रहे हैं। ನಾನು ನಿನ್ನೆ ರಾಯಚೂರು ಜಿಲ್ಲೆಯಲ್ಲಿ ಪ್ರವಾಸ ಕಾರ್ಯಕ್ರಮ ಇತ್ತು। ಆ ಸಂದರ್ಭದಲ್ಲಿ ಕರೀಮುಲ್ಲಾ ಶಾ ಖಾದ್ರಿ ದರ್ಗಾ ಭೇಟಿ ನೀಡಿದಾಗ ಇದ್ದಕ್ಕಿದ್ದಂಗೆ ಪ್ರೆಸ್ನವರೆಲ್ಲರೂ ಅಲ್ಲಿಗೆ ಬಂದರು। ನಾನು ಪ್ರೆಸ್ನಲ್ಲಿ ಮಾತಾಡಿರೋದು ಇಡೀ ರಾಯಚೂರು ಜಿಲ್ಲೆ ಗುಲ್ಬರ್ಗ ಡಿವಿಷನಲ್ಲಿ ಕ್ಲಿಪ್ ಇದೆ, ನಾನೇನು ಮಾತಾಡಿದ್ದೀನಿ ಅಂತ। ಖರ್ಗೆ ಸಾಹೇಬರು ಅವರು ನಮ್ಮ ಎಸಿಸಿಯ ಕಾಂಗ್ರೆಸ್ಸಿನ ಅವರು ಅಧ್ಯಕ್ಷರು, ಗೌರವ ಇದೆ ಅವ್ರ ಬಗ್ಗೆ ನಮಗೆ। ಅವರ ಹೆಸರನ್ನು ನಾವು ತಗೊಂಡಿಲ್ಲ, ಅವ್ರ ವಿಚಾರನೂ ನಾವು ಮಾತಾಡಿಲ್ಲ ಅಲ್ಲಿ। ಅದು ಅವರು ಸುಳ್ಳು ತಿಳುವಳಿಕೆ ಹೇಳಿದ್ದಾರೆ ಅಲ್ಲಿ। ಅದಾದ್ಮೇಲೆ ನಾವು ಅಲ್ಲಿ ಇನ್ನೊಂದು ಪ್ರಾಪರ್ಟಿಯನ್ನ ವಿಸಿಟ್ ಮಾಡಿದ್ವಿ। ಆಕ್ಚುಲಿ ಅಲ್ಲಿ ಬೇರೆ ಪಾರ್ಟಿಯವರು, ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಬೇರೆ ಪಾರ್ಟಿಯವರೇ ಅಲ್ಲಿ ನಮ್ಮದು ಯಾವುದು ದರ್ಗಾದ ಆಸ್ತಿಯನ್ನ ಕಬಳಿಕೆ ಮಾಡಿಕೊಂಡು ಅವರ ಲೇಔಟ್ ಪ್ರಾರಂಭ ಮಾಡಿದ್ದಾರೆ। ಅದನ್ನ ತಿರುಚಲಿಕ್ಕೋಸ್ಕರ ಅವರು ಖರ್ಗೆ ಸಾಹೇಬರ ಹೆಸರು ತಗೊಂಡಿದ್ದಾರೆ। ನಿಜವಾಗ್ಲೂ ಖರ್ಗೆ ಸಾಹೇಬರ ಬಗ್ಗೆ ನಮಗೆ ಗೌರವ ಇದೆ। ಆ ಗೌರವವನ್ನು ನಾನು ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ। ಅವರು ನಮ್ಮ ಅಧ್ಯಕ್ಷರು, ಎಐಸಿಸಿ ಅಧ್ಯಕ್ಷರು, ಅವ್ರಿಗೆ ನಾನು ನಿಜವಾಗ್ಲೂ ಅವರ ಹೆಸರನ್ನು ತಗೊಂಡಿಲ್ಲ, ಬೇರೆ ಕಾಂಗ್ರೆಸ್ ಮುಖಂಡರ ಹೆಸರನ್ನು ಬರೆದಿದ್ದಾರೆ ಆ ಪೇಪರಲ್ಲಿ। ಅವರು ಯಾವ ಕಾಂಗ್ರೆಸ್ ಮುಖಂಡರ ಹೆಸರನ್ನು ತಗೊಂಡಿಲ್ಲ ನಾನು। ಆಮೇಲೆ ಮೊದಲನೆಗೆ ಖರ್ಗೆ ಸಾಹೇಬರ ಹೆಸರನ್ನು ತಗೊಂಡಿಲ್ಲ। ಅದರಲ್ಲಿ ವಿವರವಾಗಿ ನಾನು ಮಾತಾಡಿರೋದು ಕ್ಲಿಪ್ ಅವರೇ ಕಳಿಸಿದ್ದಾರೆ ಎಲ್ಲ ಕಡೆ। ಆ ಕ್ಲಿಪ್ಪಲ್ಲಿ ನೀವು ನೋಡಬಹುದು, ಅದರಲ್ಲಿ ಖರ್ಗೆ ಸಾಹೇಬರ ಹೆಸರೇ ಇಲ್ಲ ಅಲ್ಲಿ। अनवर पाशा ने कहा कि एआईसीसी के सदर मल्लिकार्जुन खड़गे का वक्फ की ज़मीनों से कोई ताल्लुक़ नहीं। इन्होंने किसी तरह की कोई ज़मीन कब्ज़ा नहीं की है। इन्होंने कहा कि अगर इनका बयान कोई साबित करता है, अगर कोई ये साबित करे कि इन्होंने कल के बयान में मल्लिकार्जुन खड़गे का नाम लिया है, तो वो अपने इस अहदे से इस्तीफ़ा देने के लिए तैयार हैं। ಅವರು ನಾನು ಖರ್ಗೆ ಸಾಹೇಬರವರ ಬಗ್ಗೆ ನಾನು ಏನಾದರೂ ಹೇಳಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ। ಅವ್ರು ಅದನ್ನ ಪ್ರೂವ್ ಮಾಡ್ಬೇಕು, ನಾನು ಎಲ್ಲಿ ಮಾತಾಡಿದ್ದೀನಿ ಅಂತೇಳಿ ಅದನ್ನ ಖಚಿತಪಡಿಸ್ಬೇಕು। ಅವ್ರ ಹೆಸರೇ ತಗೊಂಡಿಲ್ಲ, ಅವ್ರು ದೊಡ್ಡ ನಮ್ಗೆ ಹಾಕ್ಬೇಕು। ಆಮೇಲೆ ನಮ್ಮ ವಫಾಸ್ತಿಗೆ ಅವ್ರಿಗೆ ಸಮಾಧಾನ ಇಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕಂತ। ನಮ್ಗೆ ಅವ್ರ ಎಐಸಿಸಿ ನಮ್ಗೆ ಅಧ್ಯಕ್ಷರಿದ್ದಾರೆ, ನಾನು ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಅವ್ರ ಬಗ್ಗೆ ಗೌರವ ಇದೆ ನಮಗೆ। ಅವ್ರ ಹೆಸರು ನಾನು ಎಲ್ಲಿ ತಗೊಂಡಿಲ್ಲ, ಅವ್ರು ನಮ್ಮ ವಫಾಸ್ತಿನ ಎಲ್ಲಿ ಕಬಳಿಕೆನೂ ಮಾಡಿಲ್ಲ, ಒತ್ತುವರಿನೂ ಮಾಡಿಲ್ಲ। ನಮಗೂ ವಫ್ಫಿಗೆ ಅವ್ರ ಪಾಪ ಯಾವುದೇ ಇದೇ ಇಲ್ಲ। ಅವ್ರಿಗೆ ಅಷ್ಟು ದೊಡ್ಡ ವ್ಯಕ್ತಿಗಳಿಗೆ ನಾವು ಯಾಕೆ ಅವರ ಹೆಸರು ತಗೊಳ್ಳಲ್ಲ? ಅದು ಸುಳ್ಳು ಏನೋ ಅವ್ರದ್ದು ಬಿಜೆಪಿ ಎಂಎಲ್ಎ ಎಕ್ಸ್-ಎಂಎಲ್ಎಗಳು ಒತ್ತುವರಿ ಆಗಿರುವಂತ ಜಾಗ ಅಲ್ಲ, ಅದನ್ನ ತಿರ್ಸ್ಕೊಳ್ಳೋಕೋಸ್ಕರ ರಾಜಕೀಯ ಪಿತೂರಿ ಮಾಡಿ ಈ ಹೆಸರು ಬಳಕೆ ಮಾಡಿದ್ದಾರೆ। ಅಲ್ಲ, ಅವ್ರ ಹೆಸರೇ ಬಂದಿಲ್ಲ ಅಲ್ಲಿ ಕ್ಲಿಪ್ ಅಲ್ಲಿ। चलिए अभी आपको वो बयान सुनाते हैं जो रायचूर में अनवर पाशा ने दिया था। उसमें उन्होंने क्या कहा है, आप ही सुनिए। ನಾನು ಒಬ್ಬ ಅಧ್ಯಕ್ಷ ಇದ್ದೀನಿ, ಒಬ್ಬ ಬಗ್ಗೆ ಕೇಳ್ರಿ ಹೇಳ್ತೀನಿ। ರಾಜಕಾರಣದಲ್ಲಿ ಮಾತಾಡೋದು ದೊಡ್ಡನಲ್ಲ ನಾನು। ಸಂಬಂಧಪಟ್ಟ ಪಕ್ಷ ಇದೆ, ಹೈಕಮಾಂಡ್ ಇದೆ, ಅವ್ರು ಮಾತಾಡ್ತಿರ್ತೀನಿ। ಇಲ್ಲ ನಾನೇನು ಹೇಳಿಲ್ಲ। ರಾಯಚೂರಿಗೆ ಒಗ್ಗೂಡಿದ ಸಮಸ್ಯೆಗಳು ಇದಾವೆ, ನಮ್ಮ ಇದಾರೆಗಳಿದ್ದಾವೆ, ಮಸೀದಿ ಇದ್ದಾವೆ, ಮದ್ರಸಾಗಳಿದ್ದಾವೆ, ದರ್ಗಾಗಳಿದ್ದಾವೆ। ವಿಸಿಟ್ ಮಾಡಕ್ಕೆ ಬಂದಿದ್ದೀನಿ। ಅವರು ಏನೇನು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನ ನಮ್ಮ ಕೈಲಿ ಆದಷ್ಟು ಪರಿಹಾರ ಮಾಡಲಿಕ್ಕೆ ಬಂದಿದ್ದೀನಿ। ನಾನು ಹೊಸದಾಗಿ 2 ತಿಂಗಳಾಯಿತು ಅಧ್ಯಕ್ಷನಾಗಿ। ನಮ್ಮ ವಕ್ಫ್ ಸಚಿವರು ಚಂದ್ರ ಸಾಹೇಬರವರು ಅಧ್ಯಕ್ಷರು ಮಾಡಿದ್ದಾರೆ। ಇಡೀ ರಾಜ್ಯ ಸುತ್ತ ಕೇಳಿದ್ದಾರೆ, ಎಲ್ಲೆಲ್ಲಿ ನಮ್ಮ ಜನಾಂಗದ ವಕ್ಫ್ ಸಮಸ್ಯೆಗಳು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗಳನ್ನ ನಾವು ಅಟೆಂಡ್ ಮಾಡಲಿಕ್ಕೆ ಬಂದಿದ್ದೀವಿ। ಸರ್, ಎಲ್ಲೂ ಕೂಡ ವಕ್ಫ್ ಬೋರ್ಡ್ ಇದರಲ್ಲಿ ರಾಜ್ಯಾದ್ಯಂತ ಸಮೀಕ್ಷೆ ಮಾಡ್ತಾರೆ, ಅದು ಇವತ್ತಿನವರೆಗೂ ಕ್ರಮ ಆಗಿಲ್ಲ। ಏನೆಲ್ಲ ಸಮೀಕ್ಷೆ ಆಗಿದೆ, ಅದು ಒತ್ತುವರಿಯಾಗಿರ್ತಕ್ಕಂಥ ತೆರವು ಕೆಲಸ ಆಗಿಲ್ಲ। ಕೋರ್ಟಲ್ಲಿ ನಿಲ್ತಾರೆ, ಕೋರ್ಟಲ್ಲಿ ಬಹಳಷ್ಟು ತೆರವಾಗಿದ್ದಾವೆ। ಲಾಸ್ಟ್ ಈಗ ಒಂದು 15 ದಿವಸದಿಂದ ಗುಲ್ಬರ್ಗದಲ್ಲಿ 100 ಎಕರೆ ನಾವು
ಕೋರ್ಟಲ್ಲಿ ತೀರ್ಮಾನ ಆಗಿದೆ, ನಮಗೆ ಪೊಸಿಷನ್ನಲ್ಲಿ ನಾವು ತಗೊಂಡಿದ್ದೀವಿ. ಕೋರ್ಟಲ್ಲಿರೋ ವಿಚಾರಗಳು ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಕೋರ್ಟು ನ್ಯಾಯಾಂಗಕ್ಕೆ ನಾವು ಬೆಲೆ ಬಾಗಬೇಕಾಗುತ್ತೆ. ನ್ಯಾಯಾಂಗ ಏನು ತೀರ್ಮಾನ ಆಗುತ್ತೆ ಅದ್ರ ಮೇಲೆ ನಾವು ಪೊಸಿಷನ್ ತಗೊಳ್ತೀವಿ. ಸರ್, ಗುಲ್ಬರ್ಗ ವಿಚಾರದಲ್ಲಿ ಬಂದಾಗ ನಿಮ್ಗೆ ಕಳೆದ ಮಲ್ಲಿಕಾರ್ಜುನ ಖರ್ಗೆ ಸರಿಯಾಗಿ ಸಾಕಷ್ಟು ಪ್ರಭಾವಿ ನಾಯಕರು ಇದನ್ನ ಒತ್ತುವರಿ ಮಾಡ್ಕೊಂಡಿದ್ರು ಅನ್ನೋ ಅವರು ನಮ್ಮ ಅನ್ವರ್ ಮಾಲ್ಪಾಡಿ ಅವರು ವರದಿ ಕೊಟ್ಟಿದ್ದಾರೆ. ಅದಕ್ಕೆ ಸಿಬಿಐ ಒಪ್ಪಿಸಿದ್ದಾರೆ ಬಿಜೆಪಿ ಸರ್ಕಾರಗಳಿಂದ. ಅದು ಹೊರಗೆ ಬರಲಿ, ಬಂದಾಗ ಗೊತ್ತಾಗುತ್ತಲ್ಲ ಯಾರು ಮಾಡ್ಕೊಂಡಿದ್ದಾರೆ ಯಾರು ಮಾಡ್ಕೊಂಡಿಲ್ಲ. ಅವರೊಂದು 6,000 ಪುಟ ಬರೆದಿದ್ದಾರೆ. ಎಲ್ಲರ ಹೆಸರು ಬರೆದಿದ್ದಾರೆ, ಕಾಂಗ್ರೆಸ್ ಮುಖಂಡರ ಹೆಸರು. ಸತ್ಯ ಬರ್ಬೇಕಂತಂದ್ರೆ ಅದು ತನಿಖೆ ಆಗ್ಬೇಕಲ್ಲ. ಇನ್ನು ತನಿಖೆ ಆಗಿಲ್ಲ, ಅದು ಪ್ರೋಗ್ರೆಸ್ ಅಲ್ಲಿದೆ. ತನಿಖೆ ಆದ್ಮೇಲೆ ಅದ್ರ ಬಹಿರಂಗವಾಗಿ ಬರುತ್ತೆ. ಇದೇ ವಿಚಾರ ಸರ್, ಸಿಎಂ ವಿಚಾರಕ್ಕೆ ಸಿಎಂ ವಿಚಾರ ಮಾತಾಡೋಷ್ಟು ದೊಡ್ಡನಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ದೊಡ್ಡರು ಇದ್ದಾರೆ, ನಮ್ಮ ಅಲ್ಪಸಂಖ್ಯಾತ ಮುಖಂಡರು ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ರಾಜಕೀಯ ಕಾರ್ಯದರ್ಶಿಯವರು ಇದೆ, ಎಲ್ಲರೂ ಇದ್ದಾರೆ. ಅವ್ರು ಮಾತಾಡ್ತಾರೆ. ಅದಕ್ಕೆ ಬಗ್ಗೆ ನಮಗೇನು ಅಂತ ಅವಶ್ಯಕತೆ ಇಲ್ಲ. ರಾಯಚೂರು ನಗರಸಭೆಗೂ ರಾಯಚೂರಿನಲ್ಲಿ ಕೂಡ ಸಾಕಷ್ಟು ಒಕ್ಕೂಟ ಆಸ್ತಿ ಇದೆ ಸರ್. ಇಲ್ಲೂ ಕೂಡ ಸಾಕಷ್ಟು ಒತ್ತುವರಿ ಆಗಿದೆ. ಆದರೆ ಇಲ್ಲಿ ಕ್ರಮಗಳು ಆ ಒತ್ತುವರಿ ಆಗಿರೋದನ್ನ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಇವತ್ತು ಬಂದಿದ್ದೀವಿ. ಅದನ್ನ ನೋಡ್ಕೊಂಡು ಹೋಗಿ ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ. ಆಗುತ್ತಾ ನಾಶಮಾನ 100% ಆಗುತ್ತೆ, ಆಗ್ತಾ ಇದೆ. ಕೋರ್ಟಲ್ಲಿರೋ ವಿಚಾರಗಳು ನಾವು ಹೇಳೋಕ್ಕಾಗಲ್ಲ, ಯಾವಾಗ ಆಗುತ್ತೆ ಯಾವಾಗಿಲ್ಲ. ಕ್ರಮೇಣವಾಗಿ ಅದು ಕೋರ್ಟ್ ತೀರ್ಮಾನ ಆದಾಗ ಅದ್ರ ಬಗ್ಗೆ ನಾವು ಎಲ್ಲಿಯಾಗಿದೆ ಸರ್ ಒತ್ತುವರಿ? ಇಲ್ಲಿ ಸಾಕಷ್ಟು ಇದಾವೆ. ಇಲ್ಲಿ ರಾಯಚೂರು ಟೌನ್ನಲ್ಲಿ ಒಂದು 5-6 ಜೊತೆ ನಾನು ವಿಸಿಟ್ ಮಾಡ್ತಾ ಇದ್ದೇನೆ. ಒಂದು ನಮ್ಮದು ಸರ್ವೆ ನಂಬರ್ 7ನಲ್ಲಿ 770 ಅಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಹತ್ರ ದಾಖಲಾತಿಗಳಿದ್ದಾವೆ. ನಾವು ಡೆಪ್ಟಿ ಕಮಿಷನರ್ ಹತ್ರನೂ ಮಾತಾಡಿದ್ದೀವಿ, ಸಂಬಂಧಪಟ್ಟ ಸಚಿವರ ಹತ್ರನೂ ಮಾತಾಡಿದ್ದೀವಿ. ಅದ್ರ ತನಿಖೆ ಇವತ್ತು ಸ್ಪಾಟ್ ವಿಸಿಟ್ ಮಾಡ್ತೀನಿ. ಅದ್ರ ಬಗ್ಗೆ ನಾನು ಫೈಲ್ ಇಲ್ಲೇ ಇದೆ, ನಮ್ಮ ರಾಯಚೂರು ಆಫೀಸಲ್ಲಿ ಇದೆ. ಅದ್ರ ಬಗ್ಗೆ ನೋಡಿ ಫೈಲ್ ವಿವರವನ್ನು ಅದ್ರ ಬಗ್ಗೆ ಬರ್ತೀನಿ. ಥ್ಯಾಂಕ್ ಯು.